ಫಸ್ಟ್ ಹಾಯ್ ಹಲೋ ಫ್ರೆಂಡ್ಸ್, ನಾನು ಥರ್ಡ್ ಸೆಮಿಸ್ಟರ್ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ NEP ಮತ್ತು ನಾನ್ NEPಗೂ ಬರುತ್ತಿದ್ದು ಒಂದು ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂತ ಒಂದು ಪ್ರಾಬ್ಲಮ್ಸ್ ಇದೆ. ಅದರಲ್ಲಿ ಒಂದು 5 ಮಾರ್ಕ್ಸಿಗೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಅದರಲ್ಲಿ ನಾನು ಇವಾಗ ಮೊದಲಿಗೆ ಪ್ರಾಬ್ಲಮ್ನ ಎಕ್ಸ್ಪ್ಲನೇಷನ್ ಮಾಡ್ಕೊಡ್ತೀನಿ ನಿಮಗೆ, ನಂತರ ಸೊಲ್ಯೂಷನ್ ನೋಡೋಣ. ಓಕೆನಾ? ಇದು NEP ಅವ್ರಿಗಾದರೆ 4 ಮಾರ್ಕ್ಸಿಗೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಯಾಕೆಂದರೆ ತುಮಕೂರು ಯೂನಿವರ್ಸಿಟಿಯಲ್ಲಿ NEP ಅಂತಕ್ಕಂಥದ್ದು ಇದಾಗಿದೆ. ಇವಾಗ SCP ಸ್ಟೂಡೆಂಟ್ಸ್ ಬಂದಿದ್ದಾರೆ, ಅವ್ರಿಗೆ ಒಂದು ಸ್ವಲ್ಪ ಟಫ್ ಆಗ್ಬೋದು ಇದು. ಯಾಕೆಂದರೆ ಅವ್ರಿಗೆ ಯಾವುದೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಲ್ಲ, ಇವೇ ಕ್ವಶನ್ ಪೇಪರ್ಸಲ್ಲೇ ಸಾಲ್ವ್ ಮಾಡಬೇಕು. ಇದೇ ಥರ ಐ ಹೋಪ್ ನನ್ನ ಪ್ರಕಾರ ಇದೇ ಥರ ಪ್ರಾಬ್ಲಮ್ ಬರುತ್ತೆ ಅಂತ ಚಾನ್ಸಸ್ ಇದೆ. ಓಕೆನಾ? ಇವಾಗ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ, ಬನ್ನಿ, ಆಮೇಲೆ ಸೊಲ್ಯೂಷನ್ ನೋಡೋಣ ನಾವು. ಓಕೆ, ಇದು 2023 ಕ್ವಶನ್ ಪೇಪರ್ ಪ್ರಾಬ್ಲಮ್ಮು ಫಾರ್ NEP. ಇದು ನಾನ್ NEPಗೂ ಆಗುತ್ತೆ. ಓಕೆನಾ? ಇಲ್ಲಿ ಅನಿ ಕಂಪನಿ ಲಿಮಿಟೆಡ್, ಇದು ಅಂಡರ್ ರೈಟಿಂಗ್ ಆಫ್ ಶೇರ್ಸಲ್ಲಿ 5 ಮಾರ್ಕ್ಸಿಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಅನಿ ಕಂಪನಿ ಲಿಮಿಟೆಡ್ ಇಶ್ಯೂಡ್ 5 lakh ಶೇರ್ಸ್ ಆಫ್ ₹100 ಈಚ್. ಅನಿ ಕಂಪನಿ ಲಿಮಿಟೆಡ್ ಅಂತಕ್ಕಂಥದ್ದು 5 lakh ಶೇರ್ಸ್ನ ₹100 ಪ್ರಕಾರ ಇಶ್ಯೂ ಮಾಡೈತಂತೆ. ದ ಇಶ್ಯೂ ವಾಸ್ ಅಂಡರ್ ರಿಟರ್ನ್ ಅಥವಾ ಅಂಡರ್ ರಿಟರ್ನ್ ಅಂದರೆ ಎಕ್ಸ್ ಅಂತಕ್ಕಂಥವನು, ವೈ ಅಂತಕ್ಕಂಥವನು, ಝೆಡ್ ಅಂತಕ್ಕಂಥವನು ಇದನ್ನು ಮಾಡೋನು. ಇದರಲ್ಲಿ ಇನ್ನೊಂದು ಹಿಂಟ್ ಕೊಡ್ತೀನಿ ನಾನು. ಈಗ ನಿಮಗೆ 5 ಮಾರ್ಕ್ಸ್ಗೆ ಪಾರ್ಷಲ್ ಅಂಡರ್ ರೈಟಿಂಗ್ ಅಥವಾ ಹೋಲ್ ಅಂಡರ್ ರೈಟಿಂಗ್ ಅಂತಕ್ಕಂಥದ್ದು ಬರ್ಬೋದು. ಪ್ರಾಬ್ಲಮ್ನ ಪಾರ್ಷಲ್ ಅಂಡರ್ ರೈಟಿಂಗ್ ಅಥವಾ ಹೋಲ್ ಅಂಡರ್ ರೈಟಿಂಗ್ ಅಂತ ಹೆಂಗೆ ಕಂಡುಹಿಡಿಯೋದು ಅಂತಂದರೆ, ಅಲ್ಲಿ 5 lakh ಶೇರ್ಸ್ನ ಇಶ್ಯೂ ಮಾಡೈತೆ. 5 lakh ಶೇರ್ಸ್ನ ಇಶ್ಯೂ ಮಾಡೈತೆ ಅನಿ ಕಂಪನಿ ಲಿಮಿಟೆಡ್ಡು. ಒಬ್ಬ ಎಕ್ಸ್ ಅಂತಕ್ಕಂಥವನು 30% ಮಾಡೋನೆ, ಅದೇ ಥರ ವೈ ಅಂತಕ್ಕಂಥವನು 20% ಮಾಡೋನೆ, ಅದೇ ಥರ ಝೆಡ್ ಅಂತಕ್ಕಂಥವನು 30% ಅಂತಕ್ಕಂಥದ್ದನ್ನ ಮಾಡೋನೆ. ಇವಾಗ ನಾವು ಇದನ್ನು ಪಾರ್ಷಲ್ ಅಂಡರ್ ರೈಟಿಂಗ್ ಅಂತ ಹೆಂಗೆ ಕಂಡುಹಿಡಿತೀವಿ ಅಂದರೆ, 5 lakh ಶೇರ್ಸ್ನ ಇಶ್ಯೂ ಮಾಡೈತೆ, ಒಬ್ಬ 30%, ಒಬ್ಬ 20%, ಇನ್ನೊಬ್ಬ 30%. ಇನ್ನು ಎಕ್ಸಸ್ ಅಮೌಂಟು 20% ಉಳ್ಕೊಳುತ್ತೆ. 30, 30, 60, 60 ಪ್ಲಸ್ 20, 80 ಆಗುತ್ತೆ. ಓಕೆನಾ? ಇನ್ನು 20% ಉಳ್ಕೊಳುತ್ತೆ, ಅದನ್ನು ಕಂಪ್ನಿ ಕೊಡಬೇಕು ಅಕಾರ್ಡಿಂಗ್ ಟು. ಓಕೆ, ಮುಂದಕ್ಕೆ ಇದು ಪಾರ್ಷಲ್ ಅಂಡರ್ ರೈಟಿಂಗ್ ಆಯಿತು. ಅದೇ ಹೋಲ್ ಅಂಡರ್ ರೈಟಿಂಗ್ ಅಂದರೆ 5 lakh ಶೇರ್ಸ್ನ ಇಶ್ಯೂ ಮಾಡೈತೆ, ಒಬ್ಬ 30%, ಒಬ್ಬ 20%, ಇನ್ನೊಬ್ಬ 30%, ಇನ್ನೂ 20% ಉಳ್ಕೊಳುತ್ತಲ್ಲ, ಅದನ್ನೊಬ್ಬ ಯಾರಾದ್ರೊಬ್ಬ ಇನ್ನೊಬ್ಬ ಅಂಡರ್ ರೈಟಿಂಗ್ ಅಂತಕ್ಕಂಥದ್ದನ್ನ ಮಾಡ್ತಾನೆ. ಆವಾಗ ಅದು ಹೋಲ್ ಅಂಡರ್ ರೈಟಿಂಗ್ ಅಂತ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಗೊತ್ತಾಯ್ತಾ? ದ ಕಂಪನಿ ವಾಸ್ ರಿಸೀವ್ಡ್ ಎ ಟೋಟಲ್ ಆಫ್ ಅಪ್ಲಿಕೇಶನ್ಸ್ ಫಾರ್ 4 lakh ಶೇರ್ಸ್, ಔಟ್ ಆಫ್ ವಿಚ್ ಅಪ್ಲಿಕೇಶನ್ಸ್ ಫಾರ್ 1 lakh ಶೇರ್ಸ್ ಹ್ಯಾಡ್ ಸ್ಟ್ಯಾಂಪ್ ಅಂದರೆ ಮಾರ್ಕೆಟ್ ಅಪ್ಲಿಕೇಶನ್ಸ್ ಅಂತ ಅರ್ಥ. ಎಕ್ಸ್ 75,000 ಮತ್ತು ವೈ 1 lakh ಮತ್ತು ಝೆಡ್ಡಿಂದ ಏನೂ ಇಲ್ಲ. ಓಕೆನಾ? ಓಕೆ, ಇವಾಗ ಅವ್ರು ಏನು ಹೇಳೋರೆ, ದ ರಿಮೈನಿಂಗ್ ಅಪ್ಲಿಕೇಶನ್ಸ್ ಡು ನಾಟ್ ಹ್ಯಾವ್ ಸ್ಟ್ಯಾಂಪ್ ಅಂದರೆ 1 lakh ಶೇರ್ಸು ಮತ್ತು 75,000 ಇನ್ನು ಮಾರ್ಕೆಟ್ ಅಪ್ಲಿಕೇಶನ್ಸ್ ಮಾಡಿಲ್ಲ, ಯಾವ ಸ್ಟ್ಯಾಂಪ್ಸ್ಗಳು ಅಂತ ಹೇಳೋರೆ. ಓಕೆ.